ಬೆಂಗಳೂರಿನಲ್ಲಿ ನಡೆದಂತಹ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಕೆಫೆಯಲ್ಲಿ ಬಾಂಬ್ ಇಟ್ಟ ಉಗ್ರರು ಎನ್ಐಎ ಕೈಗೆ ಸಿಕ್ಕಿಲ್ಲ. ಆದ್ರೆ ಬೆಂಗಳೂರು ಟು ತೀರ್ಥಹಳ್ಳಿ ಬಾಂಬ್ ಲಿಂಕ್ ಇರೋದು ತನಿಖೆಯಿಂದ ಬೆಳಕಿಗೆ ಬಂದಿದೆ. ತೀರ್ಥಹಳ್ಳಿ ಮೂಲದ ವ್ಯಕ್ತಿಯನ್ನ ಎನ್ಐಎ ಅಧಿಕಾರಿಗಳು ವಿಚಾರಣೆ ಮಾಡಿದ್ದಾರೆ. ಉಗ್ರ ಮತೀನ್ ಬೆನ್ನು ಬಿದ್ದ ಎನ್ಐಎ, ಮತೀನ್ ಬಾಲ್ಯ ಸ್ನೇಹಿತನ ವಿಚಾರಣೆ, ತೀರ್ಥಹಳ್ಳಿ ಮೂಲದ ವ್ಯಕ್ತಿಯ ತೀವ್ರ ವಿಚಾರಣೆ. ಮಾರ್ಚ್ 27ನೇ ತಾರೀಕು ಎನ್ಐಎ ಅಧಿಕಾರಿಗಳು ತೀರ್ಥಹಳ್ಳಿ ಪಟ್ಟಣದ ಬೆಟ್ಟಮಕ್ಕಿ ಇಂದಿರಾನಗರ ಮಾರ್ಕೆಟ್ ರಸ್ತೆಯಲ್ಲಿ ಮನೆ ಮತ್ತು ಮೊಬೈಲ್ ಅಂಗಡಿ ಮೇಲೆ ದಾಳಿ ಮಾಡಿದ್ರು. ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟಿದ್ದು ಮುಸಾವಿರ್ ಮತ್ತು ಮತೀನ್, ಇಬ್ಬರು ತೀರ್ಥಹಳ್ಳಿಯ ಬೆಟ್ಟಮಕ್ಕಿ ಅವರು. ತನಿಖೆಯ ಮುಂದುವರೆದ ಭಾಗವಾಗಿ ಸಬೀಲ್ಗೆ ಸೇರಿದ ಮೊಬೈಲ್ ಅಂಗಡಿ ಮೇಲೆ ಎನ್ಐಎ ಅಧಿಕಾರಿಗಳು ದಾಳಿ ಮಾಡಿದ್ರು. ಇದೇ ಮೊಬೈಲ್ ಅಂಗಡಿಯಲ್ಲಿ ಮುಸಾವಿರ್ ಮತ್ತು ಮತೀನ್ ಹಾಗೂ ಮುಜಾಮಿಲ್ ಮೂವರು ಸಿಮ್ ಮತ್ತು ಮೊಬೈಲ್ ಖರೀದಿಸಿದ್ರು. ಇದರ ಬೆನ್ನು ಬಿದ್ದಂತಹ ಪೊಲೀಸರ ತನಿಖೆ ವೇಳೆ ಮತೀನ್ ಎನ್ನುವ ಮೋಸ್ಟ್ ವಾಂಟೆಡ್ ಉಗ್ರ ಕ್ರಿಪ್ಟೋ ಕರೆನ್ಸಿ ವ್ಯವಹಾರಕ್ಕೆ ಸಾಯಿ ಪಿ ಅನ್ನುವ ಐಡಿಯಾನ ಬಳಕೆ ಮಾಡಿದ್ದಾನೆ ಅನ್ನೋದು ತಿಳಿದು ಬಂದಿದೆ. ಈ ಸಾಯಿ ಪಿ ಯಾರು ಅಂತ ಎನ್ಐಎ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ. ಆದ್ರೆ ಅವರು ಬೇರೆ ಯಾರು ಅಲ್ಲ, ತೀರ್ಥಹಳ್ಳಿಯ ಬೆಟ್ಟಮಕ್ಕಿಯ ವ್ಯಕ್ತಿ ಸಾಯಿ ಪ್ರಸಾದ್. ಈತ ಕೂಡ ಮತೀನ್ಗೆ ಪರಿಚಯಿಸ್ತಾನೆ. ಒಂದೇ ಗರಡಿಯಲ್ಲಿ ಬೆಳೆದವರು. 8 ರಿಂದ 10 ವರ್ಷಗಳ ಹಿಂದೆ ಮತೀನ್ ಬೆಂಗಳೂರಿನಿಂದ ನಾಪತ್ತೆ ಆದವನು ಈವರೆಗೂ ಸಿಕ್ಕಿಲ್ಲ. ಮಂಗಳೂರು ಕುಕ್ಕರ್ ಬ್ಲಾಸ್ಟ್, ಬೆಂಗಳೂರು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಮಾಸ್ಟರ್ ಮೈಂಡ್ ಈತಾನೆ. ಸಾಯಿ ಪ್ರಸಾದ್ ಅನ್ನೋ ಹೆಸರಲ್ಲಿ ಐಡಿ ಕ್ರಿಯೇಟ್ ಮಾಡಿದೆ ಎಡವಟ್ಟಾಗಿದೆ. ಕಳೆದ 2 ದಿನಗಳ ಹಿಂದೆ ಸಾಯಿ ಪ್ರಸಾದ್ ಮತ್ತು ಆತನ ಸಹೋದರ ಪ್ರಕಾಶ್ ಅನೂರನ ಎನ್ಐಎ ವಿಚಾರಣೆಗೆ ಒಳಪಡಿಸಿದೆ. ಈ ವೇಳೆ ಸಾಯಿ ಪ್ರಸಾದ್ ಪಬ್ಲಿಕ್ ಟಿವಿ ಮುಂದೆ ಉಗ್ರ ಮತೀನ್ ಮತ್ತು ತನಿಖೆ ಕುರಿತು ಒಂದಷ್ಟು ಸ್ಫೋಟಕ ಮಾಹಿತಿ ಕೊಟ್ಟಿದ್ದಾನೆ. ಸಾಯಿ ಪಿ ಅನ್ನೋದಿರೋದು ನನ್ನ ತಮ್ಮನ ಹೆಸರು ಸಾಯಿ ಪ್ರಕಾಶ್, ನನ್ನ ಹೆಸರು ಸಾಯಿ ಪ್ರಸಾದ್. ಕ್ರಿಪ್ಟೋ ಯೂಸರ್ ನೇಮನ್ನು ಕ್ರಿಪ್ಟೋ ಎಕ್ಸ್ಚೇಂಜಿಗೆ ಒಂದು ಟ್ರಾನ್ಸಾಕ್ಷನಿಗೆ ಮತೀನ್ ಅನ್ನೋನು ಬಳಸಿರ್ತಾನೆ ಅಂತ ಕೇಳಿದ್ರು. ಟ್ರಾನ್ಸಾಕ್ಷನಲ್ಲೂ ಸಾಯಿ ಪ್ರಸಾದ್ ಎಲ್ಲ ಬಂದಿರುತ್ತೆ. ಆಟ ಆಡ್ತೀವಿ ಎಲ್ಲ ಬೆಟ್ಮಕ್ಕಿ ಎಲ್ಲ ಕಡೆಯಿಂದನೂ ಬರ್ತಾರೆ. ಫುಟ್ಬಾಲ್ ಆಡ್ತಿದ್ದ ಸಣ್ಣ ವಯಸ್ಸಲ್ಲಿ. ಆ ಟೈಮಲ್ಲಿ ಆಮೇಲೆ ಮತ್ತೆ ಹೋದ ಸಂಪರ್ಕ ಅಂತ ಇರಲಿಲ್ಲ. ಅದಾದ್ಮೇಲೆ ನೋಡಿದವನಿಗೆ ನಾನು ಮೀಡಿಯಾದಲ್ಲೇ ನೋಡಿರೋದು. ತಲೆ ಬೋಳಿಸ್ಕೊಂಡು ಗಡ್ಡ ಬಿಟ್ಕೊಂಡು ಬಾಂಬ್ ಬ್ಲಾಸ್ಟ್ ಮಾಡ್ದ ಅಂತೇಳಿ ಬಂತಲ್ಲ, ಅವಾಗ ಒಂದ್ಸಲ ದಿಗ್ಭ್ರಮೆ ಆಯಿತು. ಮುಸಾವಿರ್ ಹಾಗೂ ಮತೀನ್ ಇಬ್ಬರು ತಲೆಮರೆಸಿಕೊಂಡಿದ್ದು ಎನ್ಐಎ ಅಧಿಕಾರಿಗಳು ಉಗ್ರರ ಜಾತಕ ಜ್ವಾಲಾಡ್ತಾ ಇದ್ದಾರೆ. ತೀರ್ಥಹಳ್ಳಿಯ ಮೊಬೈಲ್ ಅಂಗಡಿ ಮಾಲೀಕ ಹಾಗೂ ಮತ್ತಿಬ್ಬರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಮೂವರನ್ನ 1 ವಾರಗಳ ಕಾಲ ವಿಚಾರಣೆ ಮಾಡಿ ಬಿಟ್ಟು ಕಳಿಸಿದ್ದಾರೆ. ಇಬ್ಬರ ಕುರಿತು ಯಾವುದೇ ಲಿಂಕ್ ಸಿಕ್ಕಿದ್ರೂ ಅಧಿಕಾರಿಗಳು ವಿಚಾರಣೆ ಮಾಡ್ತಿದ್ದಾರೆ. ಹಿಂದೂ ಹೆಸರಲ್ಲಿ ಫೇಕ್ ಅಕೌಂಟ್, ಸಿಮ್ ಖರೀದಿ ಮಾಡಿರುವುದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಶಾರಿಕ್, ಮತೀನ್, ಮುಸಾವಿರ್, ಮಾಜ್, ಮುನೀರ್, ಯಾಸಿನ್, ಅರಾಫತ್ ಅವರೆಲ್ಲರೂ ಕೂಡ ತೀರ್ಥಹಳ್ಳಿಯವರೇ. ಯಾಸಿನ್ ಮಾತ್ರ ಶಿವಮೊಗ್ಗದವನು. ರಾಜ್ಯ ಹಾಗೂ ದೇಶದ ಉಗ್ರ ಚಟುವಟಿಕೆಗಳ ಹಿಂದೆ ತೀರ್ಥಹಳ್ಳಿ ಲಿಂಕ್ ಇದೆ. ಇನ್ನು ತೀರ್ಥಹಳ್ಳಿ ವ್ಯಕ್ತಿ ಮತ್ತು ಬೆಂಗಳೂರು ಬ್ಲಾಸ್ಟ್ ಬಗ್ಗೆ ಆರ್ಗ ಜ್ಞಾನೇಂದ್ರ ಮಹತ್ವದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಳೆದ 3 ವರ್ಷದಿಂದ 4 ವರ್ಷದಿಂದ ಈ ಟೆರರಿಸ್ಟ್ 1-2 ಜನ ಇಲ್ಲಿ ನಿರ್ಮಾಣ ಆಗಿ ನಾವೆಲ್ಲ ತಲೆ ತಗ್ಗಿಸುವಾಗ ಆಗಿದೆ. ಅನೇಕ ಲಿಂಕ್ಗಳು ಇಲ್ಲಿದ್ದಾವೆ. ಖಂಡಿತವಾಗೂ ನನಗನ್ಸುತ್ತೆ ಈ ಸಾರಿ ಎನ್ಐಎ ಅಧಿಕಾರಿಗಳು ಇದನ್ನೊಂದು ಚಾಲೆಂಜ್ ಆಗಿ ತೊಗೊಂಡಿದ್ದಾರೆ. ಅರೆಸ್ಟ್ ಆಗ್ತದೆ ಅಂತ ನಾನು ಭಾವಿಸುತ್ತೇನೆ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣದ ಕುರಿತು ತನಿಖೆ ಚುರುಕುಗೊಂಡಿದೆ. ತೀರ್ಥಹಳ್ಳಿಯ ಇಬ್ಬರು ಸಹೋದರರ ವಿಚಾರಣೆ ಮಾಡಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕೋದನ್ನ ಮುಂದುವರೆಸಿದ್ದಾರೆ. ಈ ಪ್ರಕರಣ ಇನ್ನು ಯಾರ್ಯಾರಿಗೆ ಉರುಳಾಗುತ್ತೋ ಕಾದ್ ನೋಡಬೇಕು. ಶಶಿಧರ್, ಕೆವಿ, ಪಬ್ಲಿಕ್ ಟಿವಿ, ಶಿವಮೊಗ್ಗ.